ಹುಟ್ಟಿದಬ್ಬದ ಶುಭಾಶಯಗಳನ್ನು ಅಂತ ಹೇಳಿ ಬಂದಿದ್ದೀವಿ. ಸೊ ಪ್ರತಿ ವರ್ಷವೂ ತುಂಬ ವಿಜೃಂಭಣೆ ನಡೀತಾ ಇದೆ. ಈ ವರ್ಷ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಅಣ್ಣ ಬರ್ತಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅಣ್ಣನ ಬರ್ತಡೇನಲ್ಲಿ ನಾವು ಪಾಲ್ಗೊಳ್ಳೋದಕ್ಕೆ ನಮಗೆ ಖುಷಿ ಆಗುತ್ತೆ. ಯಾವಾಗಲೂ ಸ್ಪೆಷಲ್ ಆಗಿರುತ್ತೆ. ಅಣ್ಣಗೆ ಆ ದೇವರು ಎಲ್ಲ ಥರದೂ ಆರೋಗ್ಯ, ಆಯುಷ್ ಎಲ್ಲನೂ ಸುಖ ಸಂಪತ್ತನ್ನು ಕರುಣಿಸ್ತಿದ್ದೇವೆ. ನಾನು ಈ ಮೂಲಕ ಬೇಡ್ಕೊಳ್ತೀನಿ. ಸರ್, ನೀವು ನಮ್ಮ ಧನಂಜಯ ಅಣ್ಣ ನಿಕ್ಷೇಪ್ ಇಂಪ್ರಾ ಪ್ರಾಜೆಕ್ಟ್ಸ್ದು ಪ್ರತಿ ವರ್ಷ ಇದೊಂದು ಹಬ್ಬ ಥರ ಆಚರಣೆ ಮಾಡ್ತಾರೆ ಅವರ ಎಲ್ಲ ಎಂಪ್ಲಾಯೀಸು. ಅದೇ ರೀತಿ ಅದೇ ಎಂಪ್ಲಾಯೀಸೇ ಅವರೇನು ಪಾಪ ₹1 ಅವ್ರು ಖರ್ಚು ಮಾಡಿಲ್ಲ, ಎಲ್ಲ ಅವರೇ ಖರ್ಚು ಮಾಡಿ ಮಾಡ್ತಾಯಿದ್ದಾರೆ. ಅಷ್ಟೊಂದು ಅಭಿಮಾನ ಬಾಸ್ ಕಂಡ್ರೆ ಅಷ್ಟು ಅಭಿಮಾನ. ಅವ್ರೂ ಅಷ್ಟೇ ಥರ ನೋಡ್ಕೊತಾರೆ. ಅಷ್ಟು ಅಭಿಮಾನ ಬರಬೇಕಂದ್ರೆ ಅವರು ಅದೇ ಥರ ಪ್ರೀತಿ ಕೊಟ್ಟಿರೋದಕ್ಕೆ ಅಷ್ಟು ಅಭಿಮಾನ ಕೊಡಿ ಅವ್ರಿಗೆ. ಹೀಗಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಒಳ್ಳೇದು ಮಾಡಲಿ, ಇನ್ನೂ ಹೆಚ್ಚು ಬೆಳೀಲಿ. ಭಗವಂತ ಆಯುಷ್ ಆರೋಗ್ಯ ಕಾಪಾಡಿ ಸ್ನೇಹಿತರಾಗಿ ಒಳ್ಳೇದು ಬಯಸ್ತಾರೆ. ಸಿಬ್ಬಂದಿ ವರ್ಗ ತಮ್ಮ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ಸಿಬ್ಬಂದಿ ವರ್ಗ ವಿಜೃಂಭಣೆಯಿಂದ ಭಾಳ ಉತ್ಸುಕವಾಗಿ ನನ್ನ ಬರ್ತಡೇನ ಆಚರಿಸಿ ಅವ್ರಿಗೆಲ್ಲ ಹೃತ್ಪೂರ್ವಕ ವಂದನೆಗಳು. ಇನ್ನೂ ಹೆಚ್ಚಾಗಿ ಕಂಪ್ನಿ ಇವರೆಲ್ಲ ಹಿಂಗೆ ಕೆಲಸ ಮಾಡಿದ್ರೆ ನಮ್ಮ ಕಂಪ್ನಿ ಇನ್ನೂ ಹೆಚ್ಚವಾಗಿ ಬೆಳೆದ್ರೆ ಅವ್ರು ಇನ್ನೂ ದೊಡ್ಡದಾಗಿ ನಮ್ಮ ಕಂಪ್ನಿ ಬೆಳೆಸಬೇಕು ಅಂತ ನಾವು ಸರ್, ಸಾಮಾಜಿಕ ಕಳಕಳಿ ಇಟ್ಕೊಂಡು ಇವತ್ತು ಪೌರ ಕಾರ್ಮಿಕರಿಗೆ ಆಯ್ತು ಕೊಡ್ತೀವಿ. ಪೌರ ಕಾರ್ಮಿಕರಿಗೆ ಕೊಡ್ತೀವಿ, ಸಹಾಯ ಮಾಡ್ತೀವಿ. ಪೌರ ಕಾರ್ಮಿಕರಿಗೆ ಎಲ್ಲ ಎಂಪ್ಲಾಯ್ ಇಲ್ಲ, ಇವರೆಲ್ಲ ಎಂಪ್ಲಾಯೀಸ್ ನಮ್ಮೆಲ್ಲರೂ ಎಲ್ಲಿರೋರೆಲ್ಲ ಅಷ್ಟು ಸ್ಟಾಫ್ ಬಿಟ್ಬಿಟ್ರೆ ಇನ್ನೆಲ್ಲ 400-500 ಜನ ಎಲ್ಲ ಪೌರ ಕಾರ್ಮಿಕರು. ಸರ್, ತಾವು ಉದ್ಯಮದ ಜೊತೆಗೆ ಏನಾದ್ರು ರಾಜಕೀಯ ಉದ್ಯಮಿ. ನಾವು ಓನ್ಲಿ ಉದ್ಯಮಿ, ರಾಜಕೀಯ ನಮ್ಗೆ ಇಂಟ್ರೆಸ್ಟ್ ಇಲ್ಲ, ಓನ್ಲಿ ಉದ್ಯಮಿ. ಈಗ ಅಪಾರ ಪ್ರಮಾಣದ ನಿಮಗೆ ಇಷ್ಟೊಂದು ಪ್ರೀತಿ ತೋರಿಸಿ ಹುಟ್ಟುಹಬ್ಬದ ಶುಭಾಶಯ ಕೋರಿದವ್ರಿಗೆ ಏನು ಹೇಳ್ತೀರಾ? ತಮಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಾನು ವಂದನೆ ಹೇಳ್ತೀನಪ್ಪ ಎಲ್ಲರಿಗೂ. ಈಗಾಗಲೇ ಒಂದು ಒಳ್ಳೆಯ ಕಂಪನಿಯನ್ನು ಕಟ್ಟಿ ಬೆಳೆಸಿದ್ದಾರೆ, ನಿಕ್ಷೇಪ್ ಇಂಪ್ರಾ ಪ್ರಾಜೆಕ್ಟ್ ಅಂತ. ಸುಮಾರು ಜನಕ್ಕೆ ಹೆಚ್ಚು ಕಡಿಮೆ 1,000 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಅವರ ಈ ಜನ್ಮದಿನದ ಸಂದರ್ಭದಲ್ಲಿ ಇಂಥ ಬೆಳವಣಿಗೆಗಳು ಆಗಬೇಕು ಅಂತ ನಾನು ಆಶಿಸ್ತೀನಿ. ಕಷ್ಟದಲ್ಲಿರೋರಿಗೆ, ಸಮಸ್ಯೆಗಳಿರೋರಿಗೆ ಸಾಕಷ್ಟು ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ. ಇದು ಅಭಿವೃದ್ಧಿ ಆಗಲಿ, ಈ ಸಂಸ್ಥೆ ಇನ್ನೂ ಬೆಳೀಲಿ, ಸಮಾಜಕ್ಕೆ ಇನ್ನೂ ದೊಡ್ಡ ಕೊಡುಗೆಯಾಗಿ ಬೆಳೀಲಿ ಅಂತ ನಾನು ಆಶಿಸ್ತೀನಿ. ಸಾಕಷ್ಟು ಪೌರ ಇವತ್ತು ಅವ್ರ ಬರ್ತಡೇನ ಸರಳವಾಗಿ ಅವರ ಎಂಪ್ಲಾಯೀಸ್ ಕೂಡ ಬರ್ತಡೇಯಾಗಿ ಮಾಡ್ತಾರೆ. ತೋರಿಸುತ್ತೆ ಅಂತಂದರೆ ಅವರು ಹೇಗೆ ಇವರನ್ನು ಚೆನ್ನಾಗಿ ನಡೆಸ್ಕೊಳ್ತಾ ಇದ್ದಾರೆ ಅಂತ ತೋರಿಸುತ್ತೆ. ಇನ್ನೂ ಸುಮಾರು ಪ್ಲ್ಯಾನ್ಗಳಿದ್ದಾರೆ. ನಮ್ಮ ವರ್ಕರ್ಸಿಗೆ ಕ್ವಾರ್ಟರ್ಸ್ ಮಾಡಬೇಕು, ಅವರ ಮಕ್ಕಳಿಗೆ ಎಜುಕೇಷನ್ಗೆ ಎಲ್ಲ ಮಾಡಬೇಕು ಅಂತ ಸುಮಾರಷ್ಟು ಪ್ಲ್ಯಾನ್ಗಳಿದ್ದಾವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕ್ರಮಗಳನ್ನು ತಗೊಳ್ತೀವಿ. ಇನ್ನು ಕೆಲವು ವರ್ಷಗಳಲ್ಲಿ ಇದು ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಪೌರ ಕಾರ್ಮಿಕರಿಗೆಲ್ಲ ನಾನು ಸಾಕಷ್ಟು ಕಂಪ್ನಿಗಳು ಕಟ್ಟಿದ್ರು ಕೂಡ ತನ್ನ ಎಂಪ್ಲಾಯೀಸ್ ದುಡ್ಡು ಮಾತ್ರ ಮಾಡಿಸ್ಕೊಳ್ತಾರೆ. ಎಂಪ್ಲಾಯಿಗೋಸ್ಕರ ಏನು ಕೆಲವು ಕಂಪ್ನಿಗಳು ಆ ಕೆಲಸ ಮಾಡ್ತಾ ಇರ್ತಾರೆ. ಏನಾದರೂ ಬರ್ತೀವಿ ಮತ್ತು ಅವರ ಕೆಲಸ ಇನ್ನು ಮುಂದೆ ಯಾವ ಥರ ಕೆಲಸ ಸಾಕಷ್ಟು ಈಗಾಗಲೇ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆ ಸರ್. ಅವ್ರಿಗೆ ಮಾರ್ಗದರ್ಶನ ಚೆನ್ನಾಗಿದೆ. ಡಾಕ್ಟರ್ ಅಶ್ವತ್ಥನಾರಾಯಣ್ ಸರ್ ಅವರಿಗೆ, ಸತೀಶ್ ಸರ್ ಅವರು ಮತ್ತು ಇನ್ನೂ ಎಲ್ಲ ತುಂಬ ಜನ ಇದ್ದಾರೆ. ಅವ್ರ ಮಾರ್ಗದರ್ಶನದಲ್ಲಿ ನಡ್ಕೊಂಡು ಹೋಗ್ತಾ ಇರೋದ್ರಿಂದ ಇದು ಅಭಿವೃದ್ಧಿ ಕಾಣುತ್ತೆ ಅಂತ ನಾನು ಭಾವಿಸ್ತೀನಿ. ಆ ನಿಟ್ಟಿನಲ್ಲಿ ನಾವು ಕುಟುಂಬಸ್ಥರು ಕೂಡ ನಾವು ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಮುಂದುವರಿಸ್ತಾರೆ. ಅವ್ರದ್ದು ಇವತ್ತು 48ನೇ ವರ್ಷದ ಜನ್ಮ. ನನ್ನ ಹೆಸರು ಡಾಕ್ಟರ್. ನಮ್ಮ ತಂದೆ ಇವತ್ತು ಇಷ್ಟೊಂದು ಕಂಪ್ನಿ ಕಟ್ಟಿದ್ದಾರೆ. ಅವರು ಇಷ್ಟೊಂದು ಜನರಿಗೆ ಕೆಲಸವನ್ನು ಸಹಾಯ ಮಾಡಿದ್ದಾರೆ. ಮುಂದೆ ತುಂಬ ದೊಡ್ಡದಾಗಿ ಅವರು ಸಹಾಯ ಮಾಡಿ ಅವ್ರ ಕೆಲಸವನ್ನು ಚೆನ್ನಾಗಿ ನಡೆಸ್ಕೊಂಡು ಮುಂದೆ ಚೆನ್ನಾಗಿ ಬೆಳೀತಾರೆ. ನನಗೆ ಅದೇನೇ ಯೋಚನೆ ಇದೆ, ನಮ್ಮಪ್ಪ ಇನ್ನೂ ಯಾವ ಥರ ಆಗಬೇಕು, ಅವರ ಬೆಳವಣಿಗೆಗೆ ನಾನು ಯಾವಾಗಲೂ ಕೈ ಸೇರಿಸಿನೇ ಬೆಳೆಸ್ತೀನಿ. ಅದಕ್ಕೆ ನಾನು ತುಂಬ ಅವ್ರ ಬಗ್ಗೆ ಡೈಲಿ ಥಿಂಕ್ ಮಾಡ್ತಿದ್ದೆ. ಶುಭಾಶಯಗಳು. ಫ್ಯಾಮಿಲಿ ಪಿಕ್ಚರ್ಸ್ ಅಂತ